ಈ ದಿನದ ಪ್ರಮುಖ ಸುದ್ದಿಗಳ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಕೂಡ ಜಾಯಿನ್ ಆಗಿದ್ದಾರೆ. ಪ್ರಮುಖವಾಗಿ ಇವತ್ತು ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ ಅಂತ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ ಆ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೋಚಕ ಹಂತದಲ್ಲಿ ಜಾಮೀನು ಅರ್ಜಿ ವಿಚಾರಣೆ, ಯಾವುದೇ ಕಾರಣಕ್ಕೂ ಜಾಮೀನು ನೀಡದಂತೆ ವಾದ ಮಂಡನೆ ಮಾಡಲಾಗ್ತಾ ಇದೆ. ಇದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ. ಎಸ್ಐಟಿ ಪರ ವಕೀಲರಾದ ಜೈನಾ ಕೊಠಾರಿ ವಾದ ಮಂಡನೆ ಮಾಡ್ತಿದ್ದಾರೆ. ಪ್ರಭಾವಿಯಾಗಿರುವ ಆರೋಪಿಗೆ ಜಾಮೀನು ನೀಡಬಾರದು. ಈ ಕೇಸ್ನಲ್ಲಿ ಈ ಹಂತದಲ್ಲಿ ಜಾಮೀನು ನೀಡಿದ್ರೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ, ಸಾಕ್ಷ್ಯಾಧಾರಗಳು ನಾಶ ಆಗೋ ಸಾಧ್ಯತೆ ಇರುತ್ತೆ. ತಮ್ಮ ಪ್ರಭಾವವನ್ನ ಬಳಸಿ ಈ ಕೇಸನ್ನ ಮುಚ್ಚಿ ಹಾಕುವ ಪ್ರಯತ್ನವನ್ನ ಕೂಡ ಮಾಡಬಹುದು ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾವುದೇ ಪ್ರಕರಣ ಆದ್ರೂ ಕೂಡ ಒಂದು ಕಡೆ ಆರೋಪಿ ಪರ ವಕೀಲರು ಆದ್ರೂ ಕೂಡ, ಮತ್ತೊಂದು ಕಡೆ ತನಿಖಾ ಸಂಸ್ಥೆಗಳ ಪರ ವಕೀಲರಾದ್ರೂ ಕೂಡ ಈ ಹಿಂದೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ನಲ್ಲಿ ಇಂಥ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ತೀರ್ಪು ಪ್ರಕಟ ಆಗಿರುತ್ತೆ ಅದನ್ನ ಉಲ್ಲೇಖ ಮಾಡ್ತಾರೆ. ಅದನ್ನ ಉದಾಹರಣೆಯಾಗಿ ಕೋರ್ಟ್ ಮುಂದೆ ಇಡುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಒಂದ್ ಕಡೆ ರೇವಣ್ಣ ಪರ ವಕೀಲರು ಕೂಡ, ನಾಗೇಶ್ ಅವರು ಇಂಥವೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಈಗ ಎಸ್ಐಟಿ ಪರ ವಕೀಲರು ಕೂಡ ಇಂಥದ್ದೇ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಬಹಳ ರೋಚಕ ಘಟ್ಟದಲ್ಲಿ ಜಾಮೀನು ಅರ್ಜಿಯ ವಿಚಾರಣೆ. ಒಂದು ಕಡೆ ಜಾಮೀನು ಯಾಕೆ ಕೊಡಬೇಕು ಅನ್ನೋದನ್ನ ರೇವಣ್ಣ ಪರ ವಕೀಲರಾದಂತಹ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಆಕ್ಷೇಪಣೆಗಳನ್ನ ಕೂಡ ಈ ಕಡೆ ಎಸ್ಐಟಿ ಪರ ವಕೀಲರು ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಇಲ್ಲಿ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ ಅನ್ನೋದ್ರ ಇನ್ಸೈಡ್ ನಮಗೆ ಸಿಗ್ತಾ ಇದೆ. ಸಂತ್ರಸ್ತೆಯೇ ಆ ವಿಡಿಯೋದಲ್ಲಿ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಕೂಡ ಮಾಡ್ತು. ಬಟ್ ಆ ಸಂತ್ರಸ್ತೆಯ ಹೇಳಿಕೆ ಎಷ್ಟರ ಮಟ್ಟಿಗೆ ರೇವಣ್ಣ ಅವರಿಗೆ ಪೂರಕ ಆಗಬಹುದು, ಈ ಪ್ರಕರಣದಲ್ಲಿ ಎಷ್ಟರ ಮಟ್ಟಿಗೆ ಸಹಾಯ ಆಗಬಹುದು ಅನ್ನೋದು ಕೂಡ ಬಹಳ ಕುತೂಹಲವನ್ನ ಕೆರಳಿಸುತ್ತೆ. ಸಹಜವಾಗಿ ಸಂತ್ರಸ್ತೆಯ ಈ ಹೇಳಿಕೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕನ್ಸಿಡರ್ ಮಾಡಿದ್ರೆ ಈ ಪ್ರಕರಣದಲ್ಲಿ ದೊಡ್ಡ ಮಟ್ಟದ ರಿಲೀಫ್ ಸಿಗುವ ಎಲ್ಲಾ ರೀತಿಯ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದ್ ಕಡೆ ಅವರ ಅನಾರೋಗ್ಯದ ಸಮಸ್ಯೆಯನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಬಹುದು. ಎಸ್ಐಟಿ ತನಿಖಾಧಿಕಾರಿಗಳ ತನಿಖೆಗೆ ಆರಂಭದಿಂದಲೂ ಕೂಡ ರೇವಣ್ಣ ಅವರು ಸ್ಪಂದಿಸ್ತಾ ಬಂದಿದ್ದಾರೆ ಎನ್ನುವಂತಹ ವಿಚಾರ ಕೂಡ ಅಲ್ಲಿ ಉಲ್ಲೇಖ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾದೇಶ್, ಮೋಸ್ಟ್ಲಿ ಕೋರ್ಟ್ ಒಳಗಡೆ ವಾದ ಪ್ರತಿವಾದ ಏನೆಲ್ಲ ಆಗಿದೆ ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಬಹಳ ರೋಚಕತೆ ಇದ್ದಂಗೆ ಕಾಣಿಸುತ್ತೆ. ಯಾಕೆ ಜಾಮೀನು ಕೊಡಬೇಕು ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಯಿತು, ಯಾಕೆ ಜಾಮೀನು ಕೊಡಬಾರದು ಅನ್ನುವಂತಹ ವಿಚಾರಗಳು ಎಸ್ಐಟಿ ಅಧಿಕಾರಿಗಳ ಪರವಾಗಿ ವಕೀಲರು ಮಂಡನೆ ಮಾಡ್ತಿದ್ದಾರೆ. ಆ ಬಗ್ಗೆ ಇನ್ಸೈಡ್ ಮಾಹಿತಿ ಕೊಡಬಹುದಾ ಮಾದೇಶ್? ಖಂಡಿತ ಶ್ರುತಿ, ಆಗಿನಿಂದಲೂ ಕೂಡ ಈ ವಾದ ವಿವಾದವನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಇದು ರೋಚಕವಾಗಿದೆ. ಅದರಲ್ಲೂ ಕೂಡ ಇಂಥ ಪ್ರಕರಣ ಕೂಡ ಅಷ್ಟು ಗಂಭೀರತೆಯನ್ನು ಪಡೆದುಕೊಳ್ತಿದೆ. ಯಾಕಂದರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮತ್ತು ಆತನ ಮಗನ ಮೇಲೆ ಬಂದಿರುವಂತಹ ಸಾಕಷ್ಟು ಆರೋಪಗಳು, ಜೊತೆಗೆ SIT ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಏನೆಲ್ಲ ತನಿಖೆ ಮಾಡಿದ್ದಾರೆ ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ನ್ಯಾಯಾಧೀಶರ ಮುಂದೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲೂ ಕೂಡ ಒಂದಷ್ಟು ಎವಿಡೆನ್ಸ್ಗಳನ್ನು ಇಲ್ಲಿವರೆಗೂ ಏನೆಲ್ಲ ಕಲೆಕ್ಟ್ ಮಾಡಲಾಗಿತ್ತು ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಕೂಡ ನಿನ್ನೆ ಸಂತ್ರಸ್ತೆ ಬಿಟ್ಟಿದ್ದಂಥ ವಿಡಿಯೋ ಬಗ್ಗೆ ವಾದ ವಿವಾದ ಆಗಿರಲಿಲ್ಲ. ಈಗ ಆ ಒಂದು ವಿಚಾರವನ್ನು ಕೂಡ SIT ಪರ ವಕೀಲರು ಪ್ರಸ್ತಾಪ ಮಾಡುವಂಥ ಕೆಲಸನೂ ಮಾಡಿದ್ದಾರೆ. ಈ ಒಂದು ವಿಡಿಯೋ ಆಧಾರದ ಮೇಲೂ ಕೂಡ ಇಲ್ಲಿ ಕೂಡ ಡೌಟ್ ಇದೆ ಅನ್ನುವಂತಹ ಮಾತನ್ನು
SIT ಪರ ವಕೀಲರು ಹೇಳ್ತಿದ್ದಾರೆ. ಯಾಕಂದ್ರೆ ಈ ಒಂದು ಟೈಮಿಂಗ್ ಇದೆಯಲ್ಲ, ಈ ಒಂದು ವಿಡಿಯೋ ಯಾವಾಗ ರೆಕಾರ್ಡ್ ಮಾಡಲಾಗಿದೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ನಡೆಸುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈ ಒಂದು ವಿಡಿಯೋ ಏನು ಬಿಟ್ಟಿದ್ದಾರೆ ಅದು ಕೂಡ ಒಂದು ರೀತಿಯಾದಂಥ ಷಡ್ಯಂತ್ರ ಇದೆ ಅನ್ನುವಂಥ ಆಂಗಲ್ನಲ್ಲೂ ಕೂಡ SIT ಪರ ವಕೀಲರು ವಾದ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಸ್ಟಾರ್ಟಿಂಗ್ ಏನಾಗಿತ್ತಲ್ಲ, ಪ್ರಾಥಮಿಕ ಹಂತದಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ದೂರು ದಾಖಲಾಗಿತ್ತು, ಜೊತೆಗೆ ದೂರದ ಸಂತ್ರಸ್ತೆಯ ಮಗ ಮತ್ತೆ ಅವರ ಕುಟುಂಬಸ್ಥರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನ SIT ಪರ ವಕೀಲರು ಮಾಡ್ತಿದ್ದಾರೆ. ಅಶೋಕ್ ನಾಯಕ್ ಅಂದ್ರೆ SIT ಪರ ವಕೀಲರಾದಂಥ ಅಶೋಕ್ ನಾಯಕ್ ಕೂಡ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ಪ್ರಕರಣ ದಾಖಲಾದ ಬೆನ್ನಲ್ಲೇ SIT ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಮಗ ಮತ್ತೆ ಕುಟುಂಬಸ್ಥರು ಅವರ ತಾಯಿ ಅಜ್ಜಿಯನ್ನು ಕೂಡ ವಿಚಾರಣೆ ಮಾಡಿ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಇದೇ ಸಂತ್ರಸ್ತೆಯ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರು. ಆ ವೇಳೆ ನೀಡಿದ್ದಂಥ ಸ್ವಇಚ್ಛಾ ಹೇಳಿಕೆ ಅಂತ ಹೇಳ್ತಾರೆ. ಅಂದ್ರೆ ಕಾನೂನಿನ ನಿಯಮದ ಅಡಿ ತನಿಖೆ ವೇಳೆ ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಮೊನ್ನೆ ಪೊಲೀಸ್ ಕಸ್ಟಡಿಗೆ ನೀಡೋದೇ ತಪ್ಪು ಅಂತ ಹೇಳಿದ್ರು. ಈ ನ್ಯಾಯಾಂಗ ಬಂಧನವೇ ತಪ್ಪು ಅಂತ ಹೇಳ್ತಾ ಇದ್ದಾರೆ. SIT ಪರ ವಕೀಲ ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಸಂತ್ರಸ್ತೆ ಸ್ವಇಚ್ಛಾ ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಅದನ್ನು ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ಮೊನ್ನೆ ಪೊಲೀಸ್ ಕಸ್ಟಡಿ ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ರು, ಈಗ ಜುಡಿಷಿಯಲ್ ಕಸ್ಟಡಿ ಕೊಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂತ ಸಿವಿ ನಾಗೇಶ್ ಅವರ ವಾದಕ್ಕೆ ಪ್ರತಿವಾದ ಮಂಡನೆ ಮಾಡ್ತಾ ಇರುವಂಥದ್ದು ವಕೀಲ ಅಶೋಕ್ ನಾಯ್ಕ್. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಅಶೋಕ್ ನಾಯಕ್ ಸ್ವಇಚ್ಛಾ ಹೇಳಿಕೆಯನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾವು ವಿಡಿಯೋದಲ್ಲಿ ನೋಡಿದ್ವಿ, ಸಂತ್ರಸ್ತೆಯ ಹೇಳಿಕೆ ಬೇರೆನೇ ಥರ ಇತ್ತು. ಅಂದರೆ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅನ್ನೋಂಥದ್ದಿತ್ತು. ಆ ಸ್ವಇಚ್ಛಾ ಹೇಳಿಕೆಯಲ್ಲಿ ಇದು ಕಿಡ್ನ್ಯಾಪ್ ಅಂತ ಇದೆಯಾ, ಏನು ಡೀಟೇಲ್ಸ್ ಇದೆ? ಅಶೋಕ್ ನಾಯಕ್ ಅವರ ವಾದದ ತಿರುಳೇನು? ಶ್ರೀಲಕ್ಷ್ಮಿ, ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ನಿನ್ನೆ ಸಂತ್ರಸ್ತೆ ರಿಲೀಸ್ ಮಾಡಿರುವಂಥ ವಿಡಿಯೋ ವಿಚಾರದ ಬಗ್ಗೆ ಕೂಡ ಅಲ್ಲಿ ಅಂದ್ರೆ ವಾದ ವಿವಾದ ನಡುವೆ ಉಲ್ಲೇಖ ಆಗಿದೆ. ಆ ಒಂದು ವಿಡಿಯೋದ ಅಸಲಿ ಸತ್ಯತೆ ಏನು, ಅದನ್ನು ಯಾವಾಗ ರೆಕಾರ್ಡ್ ಮಾಡಲಾಗಿದೆ, ಜೊತೆಗೆ ಸ್ವಇಚ್ಛಾ ಹೇಳಿಕೆ ನೀಡಿದಂತಹ ಸಂತ್ರಸ್ತೆ ಇವತ್ತು ಈ ವಿಡಿಯೋದಲ್ಲಿ ಈ ರೀತಿ ಹೇಳಿದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಈ ತನಿಖೆಯನ್ನು ದಿಕ್ಕು ತಪ್ಪಿಸೋದಕ್ಕೆ ಇದನ್ನು ಮಾಡಲಾಗಿದೆ ಅನ್ನೋಂಥದ್ದನ್ನು ವಾದ ಮಂಡನೆ ಮಾಡುವಂಥ ಕೆಲಸವನ್ನು ಅಶೋಕ್ ನಾಯ್ಕ್ ಅವರು ಮಾಡ್ತಿದ್ದಾರೆ. ಯಾಕಂದರೆ ಈಗಾಗಲೇ ತನಿಖೆ ಆಲ್ಮೋಸ್ಟ್ ಒಂದಷ್ಟು ತನಿಖೆಯನ್ನು ನಡೆಸಿದ್ದಾರೆ SIT ಅಧಿಕಾರಿಗಳು. ಈ ಒಂದು ಪ್ರಕರಣ ಯಾವಾಗ ದಾಖಲಾಗುತ್ತೋ ಆ ವೇಳೆ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಂತ್ರಸ್ತೆಯ ಕುಟುಂಬಸ್ಥರನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ತಮ್ಮ ಮಗ ಮತ್ತೆ ತಾಯಿಯ ಜೊತೆಗೂ ಕೂಡ ಈ ಒಂದು ಘಟನೆ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂತೇಳಿ ತನಿಖೆ ವೇಳೆ ಗೊತ್ತಾಗಿದೆ. ಅಂದರೆ ಆ ಒಂದು ಸಂದರ್ಭದಲ್ಲಿ ಈ ಘಟನೆ ಆಗಿರೋದು ನಿಜ ಅನ್ನುವಂಥ ರೀತಿಯಲ್ಲಿ ಸಂತ್ರಸ್ತೆ ಅವತ್ತು ತಮಗಾದಂಥ ಅನ್ಯಾಯ ಮತ್ತು ನೋವಿನ ಬಗ್ಗೆ ಅವರ ಕುಟುಂಬಸ್ಥರ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾದರೆ ಆವತ್ತು ಆ ಸಂತ್ರಸ್ತೆ ತಮ್ಮ ಮಕ್ಕಳ ಜೊತೆ ಹೇಳ್ಕೊಂಡಿದ್ದಾರೆ, ಕುಟುಂಬಸ್ಥರ ಜೊತೆ ಹೇಳ್ಕೊಂಡಿದ್ದಾರೆ, ಜೊತೆಗೆ ಸ್ವಇಚ್ಛಾ ಹೇಳಿಕೆ ಪಡೆಯುವಂಥ ಸಂದರ್ಭದಲ್ಲೂ ಕೂಡ ಈಕೆ ತಮಗಾಗಿರುವಂಥ ಅನ್ಯಾಯವನ್ನು SIT ಅಧಿಕಾರಿಗಳ ಮುಂದೆ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾಳೆ. ಆದರೆ ಇವತ್ತು ಈ ಒಂದು ವಿಡಿಯೋ ಬಂದಿರೋದು ನಿಜಕ್ಕೂ ಕೂಡ ತನಿಖೆಯ ದಾರಿಯನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಆಗ್ತಿದೆ ಅನ್ನುವಂಥದ್ದನ್ನು SIT ಪರ ವಕೀಲರಾದಂಥ ವಕೀಲರು ಈಗಾಗಲೇ ಅದನ್ನು ಉಲ್ಲೇಖ ಮಾಡಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ ಒಂದಷ್ಟು ತನಿಖೆ ನಡೆದಿದೆ. ತನಿಖೆ ವೇಳೆ ಒಂದಷ್ಟು ಎವಿಡೆನ್ಸ್ಗಳನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅವತ್ತು 120B ಅಂದರೆ ಸಾಕಷ್ಟು ಜನ ಸೇರಿಕೊಂಡು ಈ ಒಂದು ಪ್ಲಾನನ್ನು ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ವಿಡಿಯೋ ಎಷ್ಟು ನಿಜ ಸುಳ್ಳು ಅನ್ನೋದ್ರ ಬಗ್ಗೆ ಕೂಡ ಈಗ ನ್ಯಾಯಾಲಯದಲ್ಲಿ ಚರ್ಚೆ ಆಗ್ತಿದೆ. ಶ್ರೀಲಕ್ಷ್ಮಿ, ರೈಟ್.